ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜಿ ಕೆ ಕ್ವಶನ್ ಸರಣಿಯ ಭಾಗ 8 ನೋಡ್ತೀರಾ. ಉಳಿದಂಥ 7 ಭಾಗಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನ ಹೋಗಿ ಚೆಕ್ ಮಾಡಿ, ಅಥವಾ ಈ ವಿಡಿಯೋದ ಮೇಲೆ ಬಲಭಾಗದ ಮೇಲ್ಗಡೆ ಐ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಉಳಿದಂಥ ಎಲ್ಲ ಭಾಗಗಳನ್ನು ನೋಡ್ಬೋದು. ಕಳೆದ 7 ಭಾಗಗಳಿಗೆ ನೀಡಿದಂತಹ ಪ್ರತಿಕ್ರಿಯೆಯನ್ನು ಮತ್ತೊಮ್ಮೆ ಈ ಒಂದು ಭಾಗದಲ್ಲಿ ನಾನು ನಿರೀಕ್ಷೆ ಮಾಡ್ತೀನಿ. ಈ ವಿಡಿಯೋದ ಮೇಲೆ 300 ಲೈಕ್ಗಳು ಹಾಗೂ 3000 ವ್ಯೂಸ್ಗಳ ಟಾರ್ಗೆಟನ್ನು ಇಡಲಾಗಿದೆ. ಅದು ಕಂಪ್ಲೀಟ್ ಆದಮೇಲೆ ನಾನು ಇದರ ಮುಂದಿನ ಭಾಗವನ್ನು ಮಾಡ್ತೀನಿ. ಕಳೆದ ಭಾಗವನ್ನು ನಾನು 6 ದಿನಗಳ ಹಿಂದೆ ಮಾಡಿದ್ದೆ, ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ನಿರಂತರವಾಗಿ 2-3 ದಿನಗಳ ನಂತರ ಒಂದೊಂದು ಭಾಗವನ್ನು ಮಾಡ್ತಾ ಹೋಗ್ತೀನಿ. ಟಾರ್ಗೆಟ್ ಕಂಪ್ಲೀಟ್ ಆಯ್ತಿದ್ದಂಗೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಭಾಗ 8 ಸರಣಿ. 71ನೇ ಪ್ರಶ್ನೆ. ಬಾಂಗ್ಲಾದೇಶದ ರೋಹಿಂಗ್ಯಾ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಯಾವ ಕಾರ್ಯಾಚರಣೆಯನ್ನು ಮಾಡಿತ್ತು? ಬಚಾವೋ, ಇನ್ಸಾನಿಯತ್, ಮದದ್, ಘರ್. ಓಕೆ, ಆಪರೇಷನ್ ಅಂತ ಸೇರಿಸ್ಕೊಬೋದು ನೀವು. ಆಪರೇಷನ್ ಬಚಾವೋ, ಆಪರೇಷನ್ ಇನ್ಸಾನಿಯತ್, ಆಪರೇಷನ್ ಮದದ್, ಆಪರೇಷನ್ ಘರ್. ಬಾಂಗ್ಲಾದೇಶದ ರೋಹಿಂಗ್ಯಾ ನಿರಾಶ್ರಿತರಿಗಾಗಿ ಅವರ ನೆರವು ನೀಡೋದಕ್ಕೆ ಭಾರತ ಸರ್ಕಾರ ಕೈಗೊಂಡಂತಹ ಕಾರ್ಯಾಚರಣೆಯ ಹೆಸರೇನು? ಮೊಟ್ಟ ಮೊದಲನೇದಾಗಿ ರೋಹಿಂಗ್ಯಾ ನಿರಾಶ್ರಿತರು ಅಂತ ಯಾರು ಅಂತ ತಿಳ್ಕೊಳ್ಳೋಣ. ಮಯನ್ಮಾರ್ ಮತ್ತು ಬಾಂಗ್ಲಾ ಗಡಿಯಲ್ಲಿನ ಮಯನ್ಮಾರ್ನ ರಾಕ್ಲೈನ್ ರಾಜ್ಯದ ಮುಸ್ಲಿಂ ನಿವಾಸಿಗಳನ್ನು ರೋಹಿಂಗ್ಯಾ ಅಂತ ಕರೀತಾರೆ. ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿನ ಮಯನ್ಮಾರ್ನ ರಾಕ್ಲೈನ್ ರಾಜ್ಯದ ಮುಸ್ಲಿಂ ನಿವಾಸಿಗಳನ್ನು ರೋಹಿಂಗ್ಯಾ ಅಂತ ಕರೀತಾರೆ. ಓಕೆ, ರೋಹಿಂಗ್ಯಾ ಸಮುದಾಯ ಇವರ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ 2017 ಸೆಪ್ಟೆಂಬರ್ 14ರಂದು ಭಾರತೀಯ ವಾಯುಪಡೆಯ ಮೂಲಕ ಒಂದು ಕಾರ್ಯಾಚರಣೆಯನ್ನು ಮಾಡಿತ್ತು. ಅದರ ಹೆಸರನ್ನು ಆಪರೇಷನ್ ಇನ್ಸಾನಿಯತ್. ಇನ್ಸಾನಿಯತ್ ಅಂದರೆ ಮನುಷ್ಯತ್ವ. ಆಪರೇಷನ್ ಇನ್ಸಾನಿಯತ್ ಅನ್ನೋ ಒಂದು ಹೆಸರು ಮೂಲಕ ಒಂದು ಕಾರ್ಯಾಚರಣೆಯನ್ನು ಮಾಡಿ ಮಯನ್ಮಾರ್ನಿಂದ ಬಾಂಗ್ಲಾದೇಶಕ್ಕೆ ವಲಸೆ ಬಂದಂಥ ಅಸಂಖ್ಯಾತ ನಿರಾಶ್ರಿತ ರೋಹಿಂಗ್ಯಾಗಳಿಗೆ ಚಿತ್ತಗಾಂಗ್ನಲ್ಲಿ ಭಾರತ ಸರ್ಕಾರ ಪರಿಹಾರವನ್ನು ನೀಡಿತ್ತು. ಸೊ ಮುಂಬರುವ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ವಾಪಸ್ ಕೇಳೋ ಸಾಧ್ಯತೆಗಳಿದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಈಗ ಆಲ್ರೆಡಿ ಕೇಳಲಾಗಿದೆ. 2018ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ಆಪರೇಷನ್ ಮದದ್ ಇದೆಯಲ್ಲ, ಇದು ಪ್ರವಾಹ ಪೀಡಿತ ಕೇರಳ ರಾಜ್ಯಕ್ಕೆ ಭಾರತೀಯ ನೌಕಾಪಡೆ ಕೈಗೊಂಡಂಥ ಒಂದು ಕಾರ್ಯಾಚರಣೆ ಹೆಸರು. ಇದನ್ನು ಕೇಳೋ ಸಾಧ್ಯತೆಗಳು ಇವೆ, ಎಲ್ಲ ಇಂಪಾರ್ಟೆಂಟು. ಆಪರೇಷನ್ ಇನ್ಸಾನಿಯತ್ ರೋಹಿಂಗ್ಯಾ ನಿರಾಶ್ರಿತರ ನೆರವಿಗಾಗಿ ಭಾರತೀಯ ವಾಯುಪಡೆ ಕೈಗೊಂಡಂಥ ಕಾರ್ಯಾಚರಣೆಯ ಹೆಸರು. ಆಪರೇಷನ್ ಮದದ್ ಪ್ರವಾಹ ಉಂಟಾದಾಗ ಕೇರಳ ರಾಜ್ಯದಲ್ಲಿ ಭಾರತೀಯ ನೌಕಾಪಡೆ ಕೈಗೊಂಡಂಥ ಕಾರ್ಯಾಚರಣೆಯ ಹೆಸರಾಗಿರ್ತದೆ. ಇನ್ನುಳಿದಂತೆ ಕೆಲವೊಂದು ಪ್ರಮುಖವಾದಂತಹ ಆಪರೇಷನ್ಸ್ಗಳು ಮತ್ತು ಅದರ ಒಂದು ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ. ಅದರ ಹೆಚ್ಚಿನ ಡೇಟಾಸನ್ನು ನೀವು ಸರ್ಚ್ ಮಾಡ್ಕೋಬೋದು, ಅಥವಾ ಅದರ ರಿಲೇಟೆಡ್ ಆಗಿ ಕೆಲವೊಂದು ಮಾಹಿತಿಗಳನ್ನು ನೀವು ಸಂಗ್ರಹ ಮಾಡಿಕೊಡಿ. ಮೊಟ್ಟ ಮೊದಲನೇದಾಗಿ ಇತಿಹಾಸದಿಂದ ನೋಡ್ಕೊಬರೋಣ. ಹೈದರಾಬಾದ್ ವಿಲೀನ ಮಾಡೋದಕ್ಕೆ ಮಾಡಿದಂಥ ಆಪರೇಷನ್ ಪೋಲೋ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಇದುವರೆಗೂ ಕೇಳಿದ್ದಾರೆ. ಆಪರೇಷನ್ ಪೋಲೋ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೈದರಾಬಾದ್ ವಿಲೀನಗೊಳಿಸೋದಕ್ಕೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಒಂದು ಕಾರ್ಯಾಚರಣೆಯ ಹೆಸರು ಆಪರೇಷನ್ ಪೋಲೋ. ಇನ್ನು ಆಪರೇಷನ್ ಇನ್ಸಾನಿಯತ್ ನಾನು ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ನೆಕ್ಸ್ಟು ತುಂಬ ಸಲ ಎಕ್ಸಾಮಲ್ಲಿ ಆಪರೇಷನ್ ಸೂರ್ಯ ಹೋಪ್ ಅಂತ ಕೇಳ್ತಾರೆ. ಸೂರ್ಯ ಹೋಪ್, ಆಪರೇಷನ್ ಸೂರ್ಯ ಹೋಪ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಉತ್ತರಾಖಂಡದಲ್ಲಿ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಅಲ್ಲಿಯ ಸಂರಕ್ಷಣೆ ಮಾಡೋದಕ್ಕೆ ತೆಗೆದುಕೊಂಡಂಥ ಕಾರ್ಯಾಚರಣೆಗೆ ಆಪರೇಷನ್ ಸೂರ್ಯ ಹೋಪ್ ಅಂತ ಹೆಸರನ್ನು ಇಟ್ಟಿದ್ರು. ಇನ್ನು ಮತ್ತೊಂದು ಎಕ್ಸಾಮಲ್ಲಿ ಹೆಚ್ಚು ಕೇಳಿರೋದು ಆಪರೇಷನ್ ಮೈತ್ರಿ. ಓಕೆ, ಆಪರೇಷನ್ ಮೈತ್ರಿ ನೇಪಾಳದಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಆ ಕಾರ್ಯಾಚರಣೆಗೆ ಆಪರೇಷನ್ ಮೈತ್ರಿ ಅಂತ ಹೆಸರಿಡಲಾಗಿತ್ತು. ಈ ಆಪರೇಷನ್ಗಳೇನಿವೆ ಇದೆಲ್ಲ ಭಾರತೀಯ ಸೇನೆ, ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ ಇವುಗಳು ಮಾಡಿರ್ತಕ್ಕಂತಹ ಒಂದು ಆಪರೇಷನ್ಗಳು, ಕಾರ್ಯಾಚರಣೆಗಳಾಗಿರ್ತವೆ. ಅಂಥವನ್ನ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆಪರೇಷನ್ ಕಾಮ್ ಡೌನ್. ಜಮ್ಮು ಕಾಶ್ಮೀರ ಅಶಾಂತಿಯ ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ಕಾಮ್ ಡೌನ್ ಅಂತ ಕರಿತೀವಿ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳದ್ದು ಮತ್ತು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಆಪರೇಷನ್ ರಾಹತ್. ಯಾಮನ್ ಸಂಘರ್ಷ ಸಂದರ್ಭದಲ್ಲಿ ನಾಗರಿಕರ ಸ್ಥಳಾಂತರಕ್ಕೆ ಮಾಡಿದಂತಹ ಒಂದು ಆಪರೇಷನ್ ಇದಾಗಿದೆ. ಯಮನ್ ದೇಶದಲ್ಲಿ ಸಂಘರ್ಷ ಉಂಟಾದಾಗ ಆ ಸಂದರ್ಭದಲ್ಲಿ ಅಲ್ಲಿಯ ನಾಗರಿಕರನ್ನ ಸ್ಥಳಾಂತರ ಮಾಡೋದಕ್ಕೆ ತೆಗೆದುಕೊಂಡಂತಹ ಅಥವಾ ಮಾಡಿದಂತಹ ಕಾರ್ಯಾಚರಣೆ ಹೆಸರು ಆಪರೇಷನ್ ರಾಹತ್. ಇನ್ನು ಯಮನ್ ನಾಗರಿಕರ ಸ್ಥಳಾಂತರಕ್ಕೆ ಭಾರತೀಯ ನೌಕಾಪಡೆ ಒಂದು ಕಾರ್ಯಾಚರಣೆಯನ್ನು ಮಾಡಿತ್ತು. ಅದನ್ನು ಆಪರೇಷನ್ ಮಿಸ್ತಾರ್ ಅಂತ ಕರೀತಾರೆ. ಓಕೆ, ಭಾರತೀಯ ನೌಕಾಪಡೆ ಮಾಡಿದಂತಹ ಕಾರ್ಯಾಚರಣೆಯನ್ನು ಆಪರೇಷನ್ ಮಿಸ್ತಾರ್ ಅಂತೀವಿ.
ಇನ್ನು ಭಾರತೀಯ ಸೇನೆ ಮಾಡಿದಂಥ ಕಾರ್ಯಾಚರಣೆ ಆಪರೇಷನ್ ರಾಹತ್ ಆಗಿರ್ತದೆ. ಓಕೆ, ಇನ್ನು ಉಳಿದಂತೆ ಆಪರೇಷನ್ ಸಂಕಟ್ ಮೋಚನ್ ದಕ್ಷಿಣ ಸುಡಾನ್ನಲ್ಲಿ ನಾಗರಿಕರ ಯುದ್ಧ ಆದಂಥ ಸಂದರ್ಭದಲ್ಲಿ ಭಾರತೀಯ ನಾಗರಿಕರನ್ನ ಸಂರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಸಂಕಟ್ ಮೋಚನ್ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಭಾರತ ಸರ್ಕಾರ ಮಾಡಿತ್ತು. ಇನ್ನು ಪೋರ್ಚುಗೀಸರಿಂದ ಗೋವಾ ವಿಮೋಚನೆಯನ್ನು ಮಾಡೋದಕ್ಕೆ ಇತಿಹಾಸಕ್ಕೆ ಹೋದರೆ ಆಪರೇಷನ್ ವಿಜಯ್ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಇನ್ನು ಮಾಲ್ಡೀವ್ಸ್ನಲ್ಲಿ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಪರಿಹಾರ ಕಾರ್ಯಾಚರಣೆ ಅಂತ ಹೇಳಿ ಆಪರೇಷನ್ ಕಾಕ್ಟಸ್ ಅನ್ನು ಮಾಡಲಾಗಿದೆ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, KS ಎಕ್ಸಾಮ್ಸಲ್ಲೂ ಹೊಂದಿಸಿ ಬರೆಯಿರಿ ಅನ್ನೋ ಪ್ರಶ್ನೆಯ ರೂಪದಲ್ಲಿ ಇದನ್ನು ಆಲ್ರೆಡಿ ಕೇಳಿದ್ದಾರೆ. ಇನ್ನು ತುಂಬ ಸಲ ಎಕ್ಸಾಮ್ಸಲ್ಲಿ ನೀವು ಕೇಳಿರೋದು PC, PSI, KS, FD, STA ಹಲವಾರು ಪರೀಕ್ಷೆಗಳಲ್ಲಿ ನೀವು ಕೇಳಿರ್ತೀರ ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪಂಜಾಬ್ನ ಸ್ವರ್ಣ ಮಂದಿರದಲ್ಲಿ ಭಾರತೀಯ ಮಿಲಿಟರಿ ಕಾರ್ಯಾಚರಣೆ ನಡೀತು. ಆ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೆಸರನ್ನು ಇಡಲಾಗಿತ್ತು. ಮತ್ತೊಂದು ಆಪರೇಷನ್ ನೋಡೋದಾದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಪೋಖ್ರಾನ್-1 ಅಣುಶಕ್ತಿಯ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ಮಾಡಿದರು. ಅದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿದರು. ಮೋಸ್ಟ್ಲಿ ನನ್ನ 4 ಅಥವಾ 5ನೇ ಭಾಗದಲ್ಲಿ ಪೋಖ್ರಾನ್-1 ಅಣುಶಕ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಪೋಖ್ರಾನ್-1, ಪೋಖ್ರಾನ್-2 ಯಾವ ಸಂದರ್ಭದಲ್ಲಿ ನಡೀತೋ ಅದರ ಉದ್ದೇಶ ಏನು ಎಲ್ಲವನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಡೀಟೇಲ್ಸ್ಗೆ ರೀಸೆಂಟ್ ವೀಡಿಯೋಗಳನ್ನು, ಈ ಒಂದು ಸೀರೀಸ್ನ ರೀಸೆಂಟ್ ವೀಡಿಯೋಗಳನ್ನು ನೋಡಿ. ಓಕೆ, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅನ್ನೋದು ಪೋಖ್ರಾನ್-1 ಅಣುಶಕ್ತಿಯ ಸಂದರ್ಭದಲ್ಲಿ ಬಳಸಿದ್ರು ಮತ್ತು ಆಪರೇಷನ್ ಶಕ್ತಿ ಅಂತ 2ನೇ ಕಾರ್ಯಾಚರಣೆ ಅಂದರೆ ಪೋಖ್ರಾನ್-2 ಕಾರ್ಯಾಚರಣೆ ನಡೆದ ಸಂದರ್ಭದಲ್ಲಿ ಆಪರೇಷನ್ ಶಕ್ತಿ ಅನ್ನೋ ಹೆಸರನ್ನು ಬಳಸಿದ್ರು. ಇನ್ನು ಕಪ್ಪು ಹಣವನ್ನು ನಿಯಂತ್ರಣ ಮಾಡೋದಕ್ಕೆ ಆಪರೇಷನ್ ಕ್ಲೀನ್ ಮನಿ ಅನ್ನೋ ಕಾರ್ಯಾಚರಣೆಯನ್ನು ಬಳಸಿದ್ರು. ಇಲ್ಲಿ ಮೇಲ್ಗಡೆ ಏನು ಮೆನ್ಷನ್ ಮಾಡಿದ್ದೀನಿ ಇವೆಲ್ಲ ತುಂಬ ಇಂಪಾರ್ಟೆಂಟು, ಪರೀಕ್ಷೆಯಲ್ಲಿ ಆಲ್ರೆಡಿ ಬಂದಿರತಕ್ಕಂಥವು ಅಥವಾ ಸಂಭಾವನೀಯವಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು? ಸೊ ನಮ್ಮ ಭಾರತ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ರಾಜ್ಯಾಧ್ಯಕ್ಷರು ಯಾರಾಗಿರ್ತಾರೆ? ಇದು ಪ್ರಶ್ನೆ. ಭಾರತದ ರಾಷ್ಟ್ರಪತಿಗಳ, ಪ್ರಧಾನಮಂತ್ರಿಗಳ, ಲೋಕಸಭೆಯ ಸ್ಪೀಕರ, ಉಪರಾಷ್ಟ್ರಪತಿಗಳ? ಸೊ ಇದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರಾಗಿರುತ್ತಾರೆ. ಸೊ ಪ್ರಸ್ತುತ ವೆಂಕಯ್ಯ ನಾಯ್ಡು ಅವರು ಭಾರತದ 13ನೇ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೆನಪಲ್ಲಿಟ್ಕೊಳ್ಳಿ, 2017 ಆಗಸ್ಟ್ 11ರಿಂದ 2017 ಭಾರತದ 13ನೇ ಉಪರಾಷ್ಟ್ರಪತಿಗಳಾಗಿ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ವೆಂಕಯ್ಯ ನಾಯ್ಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನದಲ್ಲಿ 4ನೇ ಭಾಗದಲ್ಲಿರ್ತಕ್ಕಂಥ 63ನೇ ವಿಧಿ ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸುತ್ತೆ. ಓಕೆ, ಉಪರಾಷ್ಟ್ರಪತಿಯ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ 63ನೇ ವಿಧಿ. ಇನ್ನು 66ನೇ ವಿಧಿ ಅನ್ವಯ ಸಂಸತ್ತಿನ 2 ಸದನಗಳ ಚುನಾಯಿತ ಮತ್ತು ನಾಮಕರಣಗೊಂಡಂತಹ ಸದಸ್ಯರು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಇನ್ನು ನಮ್ಮ ಸಂವಿಧಾನದ 89/1ನೇ ವಿಧಿಯ ಅನ್ವಯ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ನಿಮಿತ್ತ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಾರೆ ಅಂತ ತಿಳಿಸುತ್ತೆ. ಸೊ ಈ ಒಂದು ಮೇಲ್ಗಡೆ ಪ್ರಶ್ನೆ ಕೇಳಿದಾರಲ್ಲ, ಸೇಮ್ ಸ್ಟೇಟ್ಮೆಂಟನ್ನು ನೀವು ತಿಳ್ಕೊಬೇಕು ಅಂದರೆ ಕಾನ್ಸ್ಟಿಟ್ಯೂಷನ್ನ 89/1 ಆರ್ಟಿಕಲ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ನಮ್ಮ ಸಂವಿಧಾನದ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಉಪರಾಷ್ಟ್ರಪತಿಗಳು ಕೆಲಸ ಮಾಡ್ತಾರೆ ಅನ್ನೋದನ್ನು 89/1 ಆರ್ಟಿಕಲ್ ತಿಳಿಸ್ಕೊಡುತ್ತೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಪ್ರಸ್ತುತವಾಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳು ನಿಮಗೆ ಗೊತ್ತಿರಲಿ. ಇನ್ನು ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಯಾರಪ್ಪ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1952ರಿಂದ 1962 ತನಕ ಸುಮಾರು 10 ವರ್ಷಗಳ ಕಾಲ 2 ಟರ್ಮಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಓಕೆ, ಮೊದಲ 2 ಅವಧಿಗೆ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನಪಲ್ಲಿಟ್ಕೊಳ್ಳಿ, ರಾಷ್ಟ್ರಪತಿಗಳ ಥರನೇ ಉಪರಾಷ್ಟ್ರಪತಿಗಳಿಗೂ 5 ವರ್ಷಗಳ ಕಾಲಾವಕಾಶ ಮಾತ್ರ ಇರ್ತದೆ. ಆದರೆ ಮೊಟ್ಟ ಮೊದಲನೇ ಉಪರಾಷ್ಟ್ರಪತಿಗಳಾದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 2 ಅವಧಿಗೆ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ 1952ರಿಂದ 62 ತನಕ ಕೆಲಸ ಮಾಡಿದ್ದಾರೆ. ಸೊ ಪ್ರಸ್ತುತ ವೆಂಕಯ್ಯ ನಾಯ್ಡು ಅವರು ಏನಿದ್ದಾರೆ ಅವರು 2017 ಆಗಸ್ಟ್ 11ರಿಂದ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಇವರ ಟರ್ಮು 2022ಕ್ಕೆ ಆಗಸ್ಟ್ 11ರಂದು ಮುಕ್ತಾಯಗೊಳ್ಳುತ್ತೆ. ನಂತರ ಮತ್ತೊಬ್ಬರು ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅವರು 14ನೇ ಉಪರಾಷ್ಟ್ರಪತಿಗಳಾಗಿರ್ತಾರೆ, ಭಾರತದ 14ನೇ. ಪ್ರಸ್ತುತ ಇರ್ತಕ್ಕಂಥ ಉಪರಾಷ್ಟ್ರಪತಿಗಳು 13ನೇ ಉಪರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಗಳು 352ನೇ ವಿಧಿ ಅನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದರೊಂದು ಭಾಗದಲ್ಲಿ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡಬಹುದು. ಸೊ ಕೆಳಗಿನ ಯಾವ ಆಧಾರದ ಮೇಲೆ ಸಂವಿಧಾನದ 352ನೇ ವಿಧಿ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಅನ್ನೋದು ಪ್ರಶ್ನೆಯಾಗಿದೆ. ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು, ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ಬೋದು ನೀವು.
ಸೊ ಬಾಹ್ಯ ಆಕ್ರಮಣ, ಸಶಸ್ತ್ರ ದಂಗೆ, ಆಂತರಿಕ ಶಾಂತಿ. ಆಪ್ಷನ್ 4 ಮೊದಲ 2. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4. ಬಾಹ್ಯ ಆಕ್ರಮಣ ಆದಾಗಲೂ ಸಹ ಹಾಗೂ ಸಶಸ್ತ್ರ ದಂಗೆ ಆದಾಗಲೂ ಸಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ನಮ್ಮ ಸಂವಿಧಾನದ 18ನೇ ಭಾಗಕ್ಕೆ ನೀವು ಹೋದರೆ 18ನೇ ಭಾಗದಲ್ಲಿ 352ನೇ ವಿಧಿಯಿಂದ 360ನೇ ವಿಧಿ ಏನಿದೆ, ಈ ಮಧ್ಯೆ ಇರತಕ್ಕಂಥ ಇಷ್ಟು ವಿಧಿಗಳು ತುರ್ತು ಪರಿಸ್ಥಿತಿಗೆ ಸಂಬಂಧಪಡ್ತವೆ. ನಮ್ಮ ದೇಶದ ತುರ್ತು ಪರಿಸ್ಥಿತಿಗೆ ಸಂಬಂಧಪಡ್ತವೆ. ಭಾರತದಲ್ಲಿ ರಾಷ್ಟ್ರಪತಿಯವರು 3 ತುರ್ತು ಪರಿಸ್ಥಿತಿಗಳನ್ನು ಹೇರ್ಬೋದು. ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಹಣಕಾಸು ತುರ್ತು ಪರಿಸ್ಥಿತಿ. ಇವು 3ನ್ನ ಘೋಷಣೆ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಭಾರತದ ರಾಷ್ಟ್ರಪತಿಗಳಿಗೆ ಇರ್ತದೆ. ಇನ್ನು ಮೊದಲನೇದು ನೋಡೋಣ, ಸಂವಿಧಾನದ 352ನೇ ವಿಧಿ. 352ನೇ ವಿಧಿ, ಇದರ ಅನ್ವಯ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅಂದರೆ 1947ರ ನಂತರ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಮೊಟ್ಟ ಮೊದಲನೇದು 1962 ಅಕ್ಟೋಬರ್ 26ರಿಂದ 1968 ಜನವರಿ 10 ತನಕ, ಇದು ಮೊದಲನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಎರಡನೆಯದು 1971 ಡಿಸೆಂಬರ್ 3ರಿಂದ 1977 ಮಾರ್ಚ್ 27 ತನಕ. ಇನ್ನು ಮೂರನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 1975 ಜೂನ್ 25ರಿಂದ 1977 ಮಾರ್ಚ್ 21 ತನಕ. ಇವು 3 ಕೂಡ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಭಾರತದ ಮೇಲೆ ಏರಲಾದಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು. 62, 71, 75 ಇವು 3ನ್ನು ನೆನಪಲ್ಲಿ ಇಟ್ಕೊಂಡಿರಿ. ಇಲ್ಲಿ ದಿನಾಂಕಗಳು, ತಿಂಗಳು ಮತ್ತು ದಿನಾಂಕ, ಇಸ್ವಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 3 ಇರೋದ್ರಿಂದ ಯಾವುದನ್ನು ಬೇಕಾದ್ರೂ ನಿಮಗೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿರ್ತವೆ. ಇನ್ನು ರಾಷ್ಟ್ರದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಏನೇನಿರುತ್ತೆ ಅಂತ ಒಂದಿಷ್ಟು ಅವಲೋಕನ ಮಾಡೋದಾದರೆ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ಆಕ್ರಮಣದ ಸಂದರ್ಭದಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಗಳು, ಪ್ರಸ್ತುತವಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಉದಾಹರಣೆಗೆ ನಾವು ತಗೊಳ್ಳೋದಾದರೆ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಸಂಸತ್ನ ಈ ಘೋಷಣೆ ಮಾಡೋದಕ್ಕೆ ನಮ್ಮ ಸಂಸತ್ ಏನಿದೆ, ಸಂಸತ್ನಲ್ಲಿ ವಿಶೇಷ ಬಹುಮತದ ಒಪ್ಪಿಗೆಯ ಮೂಲಕ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ಬೋದು. 6 ತಿಂಗಳಿಗೊಮ್ಮೆ ಸಂಸತ್ನ ಒಪ್ಪಿಗೆ ಪಡೆಯುವ ಮೂಲಕ ಅನಿರ್ದಿಷ್ಟಾವಧಿಗೆ ಇದನ್ನು ಮುಂದೂಡ್ಬೋದು. ಅಂದರೆ ನಿರ್ದಿಷ್ಟವಾಗಿ ಇಷ್ಟು ದಿನ ಅಂತಿರೋದಿಲ್ಲ. ಒಂದು ಸಲ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ಮೇಲೆ 6 ತಿಂಗಳಿಗೊಮ್ಮೆ ವಿಶೇಷ ಅಧಿವೇಶನವನ್ನು ಸೇರಿ ಸರಳ ಬಹುಮತವನ್ನು ಪಡ್ಕೊಂಡು ಅನಿರ್ದಿಷ್ಟಾವಧಿಗೆ ಇದನ್ನು ಮುಂದೂಡಬಹುದು. ಮೂಲಭೂತ ಹಕ್ಕುಗಳನ್ನು ಈ ಒಂದು ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾಗೊಳಿಸಬಹುದು. ಆದರೆ ಸಂವಿಧಾನದ 20 ಮತ್ತು 21ನೇ ಆರ್ಟಿಕಲ್ 20 ಮತ್ತು 21ನೇ ಆರ್ಟಿಕಲನ್ನು ವಜಾ ಮಾಡುವಂತಿಲ್ಲ. ಈಗ ನೀವು ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಸಂವಿಧಾನದ 20 ಮತ್ತು 21ನೇ ವಿಧಿ ಏನು ತಿಳಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದು ಇಂದಿನ ಪ್ರಶ್ನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾಗೊಳಿಸ್ಬೋದು, ಆದರೆ ಸಂವಿಧಾನದ 20 ಮತ್ತು 21ನೇ ವಿಧಿಗಳನ್ನು ವಜಾಪಡಿಸುವಂತಿಲ್ಲ. ಈ ವಿಧಿಗಳು ಯಾವುವು? ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನನಗೆ ತಿಳಿಸಿ. ಇನ್ನು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ವಾಪಸ್ ಪಡೆಯೋದಕ್ಕೆ ಲೋಕಸಭೆಯಲ್ಲಿ ಘೋಷಣೆಯನ್ನು ಹೊರಡಿಸಬೇಕು. ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಲಿ. ಇನ್ನು ಸಂವಿಧಾನದ 356ನೇ ವಿಧಿ, ಎರಡನೇದು ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯಗಳಲ್ಲಿ ಸಾಂವಿಧಾನಿಕ ಆಂತರಿಕ ಬಿಕ್ಕಟ್ಟು ಉಂಟಾದ ಸಂದರ್ಭದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು. ಓಕೆ, ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಗಳಿಲ್ಲ, ಇಷ್ಟು ಗೊತ್ತಿರಲಿ ನಿಮಗೆ. ಇನ್ನು ಸಂವಿಧಾನದ 360ನೇ ವಿಧಿ ಅನ್ವಯ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಆದರೆ ಇದುವರೆಗೂ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಒಂದು ಬಾರಿ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು, ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ಇದು ನಿಮಗೆ ಗೊತ್ತಿರಲಿ. ಇನ್ನು ಕರ್ನಾಟಕದಲ್ಲಿ ಇದುವರೆಗೆ 6 ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಲಾಗಿದೆ. 6 ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಲಾಗಿದೆ. ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಒಂದು ಬಾರಿ ಕೂಡ ಸಂವಿಧಾನದ 360 ಆರ್ಟಿಕಲನ್ನು ಬಳಸಿಲ್ಲ. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಭಾರತ ಇದುವರೆಗೂ ಒಮ್ಮೆಯೂ ಎದುರಿಸಿಲ್ಲ. ಓಕೆ, ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ. ಭಾರತ ಸಂವಿಧಾನದ 56ನೇ ವಿಧಿ ಕೆಳಗಿನ ಯಾವುದರೊಂದಿಗೆ ವ್ಯವಹರಿಸುತ್ತದೆ? ಸೊ ಪ್ರಶ್ನೆ ನೋಡ್ಕೋಬೋದು ನೀವು. ಈ ಥರ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಎಕ್ಸಾಮಲ್ಲಿ ಜಾಸ್ತಿ ಇರುತ್ತೆ. ಸೊ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಗೆ 2-3 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡಿದ್ದೀನಿ. ಯಾಕೆಂದರೆ ತುಂಬ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದ್ದಾರೆ. ಹಾಗಾಗಿ 56ನೇ ವಿಧಿ ಈ ಕೆಳಗಿನ ಯಾವುದರೊಂದಿಗೆ ವ್ಯವಹರಿಸುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳ ಅಧಿಕಾರ ಅವಧಿಯ ಬಗ್ಗೆ ಸಂವಿಧಾನದ 56ನೇ ವಿಧಿ ತಿಳಿಸುತ್ತೆ.
ನಮ್ಮ ಸಂವಿಧಾನದ 5ನೇ ಭಾಗಕ್ಕೆ ನೀವು ಹೋದರೆ 52ನೇ ವಿಧಿಯಿಂದ 152ನೇ ವಿಧಿ ತನಕ ಕೇಂದ್ರ ಸರ್ಕಾರದ ಬಗ್ಗೆ ಪ್ರಸ್ತಾಪ ಬರುತ್ತೆ. ಕೇಂದ್ರ ಸರ್ಕಾರದ ಬಗ್ಗೆ ಪ್ರಸ್ತಾಪ ಬಂದಾಗ ಅಲ್ಲ ರಾಷ್ಟ್ರಪತಿಗಳ ಬಗ್ಗೆ ನಿಮಗೆ ಒಳಗಡೆ ಮಾಹಿತಿ ಸಿಗುತ್ತೆ. 52ನೇ ವಿಧಿ ಏನಿದೆ, 52ನೇ ವಿಧಿ ರಾಷ್ಟ್ರಪತಿಯ ಹುದ್ದೆಗೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. 53ನೇ ವಿಧಿ ಕಾರ್ಯಾಂಗೀಯ ಅಧಿಕಾರಿಯಾಗಿ ರಾಷ್ಟ್ರಪತಿಯನ್ನು ಪರಿಗಣಿಸುತ್ತೆ. 54ನೇ ವಿಧಿ ವಿಶೇಷ ಮತದಾನದ ವರ್ಗದ ಮೂಲಕ ರಾಷ್ಟ್ರಪತಿ ಆಯ್ಕೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. 55ನೇ ವಿಧಿ ರಾಷ್ಟ್ರಪತಿಗಳ ಚುನಾವಣಾ ವಿಧಾನದ ಬಗ್ಗೆ ತಿಳಿಸುತ್ತೆ. 55ನೇ ವಿಧಿ. ಇನ್ನು 56ನೇ ವಿಧಿ ರಾಷ್ಟ್ರಪತಿಗಳ ಅಧಿಕಾರಾವಧಿ. 56ನೇ ವಿಧಿ 5 ವರ್ಷಗಳು. 56ನೇ ವಿಧಿ. 57ನೇ ವಿಧಿ ಆಯ್ಕೆಯ ಅವಧಿ ಮರು ಆಯ್ಕೆಗೆ ಅವಕಾಶದ ಬಗ್ಗೆ ತಿಳಿಸಿದ್ರೆ. 58ನೇ ವಿಧಿ ರಾಷ್ಟ್ರಪತಿಗಳ ಹುದ್ದೆಗೆ ಸ್ಪರ್ಧಿಸೋದಕ್ಕೆ ಏನೇನು ಮಾನದಂಡಗಳು ಅರ್ಹತೆಗಳಿರಬೇಕು ಅನ್ನೋದ್ರ ಬಗ್ಗೆ ನಮಗೆ 58ನೇ ವಿಧಿ ತಿಳಿಸುತ್ತೆ. 59ನೇ ವಿಧಿ ಸಂಬಳ ಸವಲತ್ತುಗಳ ಬಗ್ಗೆ ತಿಳಿಸಿದ್ರೆ. 60ನೇ ವಿಧಿ ಪ್ರಮಾಣ ವಚನದ ಬಗ್ಗೆ ತಿಳಿಸುತ್ತೆ. 61ನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗ. ನೆನಪಲ್ಲಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. 61ನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ ನಮ್ಮ ಸಂವಿಧಾನದಲ್ಲಿ, ಹಾಗಾಗಿ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿದೆ. ಮಹಾಭಿಯೋಗ ಅಂದ್ರೇನು ಅದ್ರ ಬಗ್ಗೆ ಕಳೆದ ವಿಡಿಯೋಗಳನ್ನು ನಾನು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ, ಅದನ್ನು ನೋಡಿ. ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಇರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಬಹುದು. 61ನೇ ವಿಧಿ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಪಡ್ತದೆ. 62ನೇ ವಿಧಿಯನ್ನು ನಾವು ಒಂದ್ಸಲ ಡಿಸ್ಕಸ್ ಮಾಡೋಣ, ಅದ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿ ಹುದ್ದೆ ಖಾಲಿ ಆದ ನಂತರ 6 ತಿಂಗಳೊಳಗೆ ಮರುಚುನಾವಣೆ ಮಾಡಬೇಕು ಅಂತ ಸಂವಿಧಾನದ 62ನೇ ವಿಧಿ ತಿಳಿಸುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಅಧಿಕಾರಾವಧಿ, ಅರ್ಹತೆಗಳು, ವಿಧಾನ, ರಾಷ್ಟ್ರಪತಿಯ ಚುನಾವಣೆ, ಮಹಾಭಿಯೋಗ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಗೆ ಕೇಳೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವಾತಂತ್ರ್ಯ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ಯಾರು? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ಯಾರು? ಆಯ್ಕೆಗಳು ನಿಮಗೆ ಇಲ್ಲಿದೆ, ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡೋಣ. ಸ್ಥಾಪನೆಯಾಗಿದ್ದು 1885ರಲ್ಲಿ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಎ.ಒ. ಹ್ಯೂಮ್ ಅಂದರೆ ಆಲೆನ್ ಆಕ್ಟೇರಿಯನ್ ಹ್ಯೂಮ್ ಅವರು ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ರು. ಸೊ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಂಥ ಸ್ಥಳ ಅಥವಾ ವರ್ಷ. ಓಕೆ, ಇದನ್ನು ಕೇಳ್ಬೋದು. 1885ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ ವಿವಿಧ ಭಾಗಗಳಲ್ಲಿ ಸಭೆಗಳನ್ನು ನಡೆಸ್ಕೊ ಬರ್ತಾ ಇದೆ. 1947ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಯಾರಪ್ಪ ಅಂದರೆ ಜೆ.ಬಿ. ಕೃಪಲಾನಿ. ಆಪ್ಷನ್ 3 ಜೆ.ಬಿ. ಕೃಪಲಾನಿಯವರು ಅಧ್ಯಕ್ಷರಾಗಿದ್ದರು. ಸೊ ಸ್ವಾತಂತ್ರ್ಯ ನಂತರ ಅಂತ ನಾವು ಮಾತಾಡ್ತೀವಿ. ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥವ್ರು ಯಾರು ಅಂತ ನಾವು ನೋಡಬೇಕು. W.C. ಬ್ಯಾನರ್ಜಿ. ಎಕ್ಸಾಮಲ್ಲಿ ಭಾಳ ಸಲ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. 1885 ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ವಲ್ಲ, ಆ ಒಂದು ವರ್ಷ ಮೊಟ್ಟ ಮೊದಲನೇ ಅಧಿವೇಶನವನ್ನು W.C. ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ವಹಿಸ್ಕೊಳ್ಳಾಯಿತು. ಇನ್ನು ಸ್ವಾತಂತ್ರ್ಯ ಬಂದಾಗ ಅಂತ ನಾವು ಇಲ್ಲಿ ಪ್ರಶ್ನೆ ಕೇಳಿದ್ದೀವಲ್ಲ, 1947. ಸೊ 1947ರಲ್ಲಿ ನಡೆದಂಥದ್ದು 58ನೇ ಅಧಿವೇಶನ ಅಥವಾ 58ನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮ್ಮೇಳನ. ಈ ಸಂದರ್ಭದಲ್ಲಿ ಜೆ.ಬಿ. ಕೃಪಲಾನಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ನು ರೀಸೆಂಟಾಗಿ ನಾವು ಮಾತಾಡೋದಾದರೆ 2017 ಡಿಸೆಂಬರ್ ತಿಂಗಳಲ್ಲಿ 88ನೇ ಕಾಂಗ್ರೆಸ್ ಸಮ್ಮೇಳನ ನಡೆದಿತ್ತು. ರಾಹುಲ್ ಗಾಂಧಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಸೊ 2017 ರೀಸೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು? 76ನೇ ಪ್ರಶ್ನೆ. ಸೊ ಉತ್ತರ ಕೊಡೋ ಪ್ರಯತ್ನ ಮಾಡ್ಬೋದು ನೀವು. ಅಸಿಟಲಿನ್, ಎಥಿಲಿನ್, ಈಥೇನ್, ಮೀಥೇನ್ ಇವು 4ರಲ್ಲಿ ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸೋದಕ್ಕೆ ಯಾವ ಹಣ್ಣನ್ನು ಬಳಸ್ತಾರೆ? ಸರಿಯಾದಂಥ ಉತ್ತರ ಎಥಿಲಿನ್. ಆಪ್ಷನ್ 2. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸೋದಕ್ಕೆ ಎಥಿಲಿನ್ ಅನಿಲವನ್ನು ಬಳಸಲಾಗ್ತದೆ. ಇದೇ ರೀತಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ನೋಡೋಣ. ಆಲ್ಕೋಹಾಲನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಇಥೆನಾಲನ್ನು ಬಳಸ್ತಾರೆ. ಇಥೆನಾಲ್. ಓಕೆ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ಆಲ್ಕೋಹಾಲ್ ತಯಾರಿಸುವ ಸಂದರ್ಭದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಇಥೆನಾಲ್.
ಇನ್ನು ಬ್ಯಾಟ್ರಿಗಳಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಸಾಧ್ಯತೆಗಳಿದೆ. ಆಲ್ರೆಡಿ ಎಕ್ಸಾಮಲ್ಲಿ PC ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಬ್ಯಾಟ್ರಿಗಳಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಸಲ್ಫ್ಯೂರಿಕ್ ಆಮ್ಲ. ಓಕೆ. ಇನ್ನು ಬೇಕಿಂಗ್ ಸೋಡಾದಲ್ಲಿ ಬಳಸ್ತಕ್ಕಂತಹ ರಾಸಾಯನಿಕ ಸೋಡಿಯಂ ಬೈಕಾರ್ಬೋನೇಟ್, ನಿಮಗೆ ಗೊತ್ತಿರಲಿ. ಇನ್ನು ವಿನೆಗಾರಲ್ಲಿ ಬಳಸ್ತಕ್ಕಂಥ ಆಮ್ಲ ಅಸಿಟಲಿನ್ ವಿನೆಗಾರಲ್ಲಿ ಬಳಸ್ತೀವಿ. ಇನ್ನು ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ರಾಕೆಟ್ ಇಂಧನದಲ್ಲಿ ಬಳಸ್ತಕ್ಕಂತಹ ರಾಸಾಯನಿಕ ಯಾವುದಪ್ಪ ಅಂದರೆ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕ. ಲಿಕ್ವಿಡ್ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕವನ್ನು ರಾಕೆಟ್ ಇಂಧನದಲ್ಲಿ ಬಳಸ್ತಾರೆ. ಇನ್ನು ವಿದ್ಯುತ್ ದೀಪದಲ್ಲಿ ಆರ್ಗಾನನ್ನು ಬಳಸ್ತಾರೆ. ಅಪ್ಲಿಕೇಶನ್ ಪ್ರಶ್ನೆಗಳಿವು. ವಿದ್ಯುತ್ ದೀಪದಲ್ಲಿ ಬಳಸುವಂತಹ ರಾಸಾಯನಿಕ ಆರ್ಗಾನ್. ಇನ್ನು LPG ಸಿಲಿಂಡರ್ನಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಪ್ರೋಪೇನ್ ಮತ್ತು ಬ್ಯೂಟೇನ್. ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರೋಪೇನ್ ಮತ್ತು ಬ್ಯೂಟೇನ್ ಇವೆರಡು LPG ಗ್ಯಾಸ್ಗಳಲ್ಲಿ ಬಳಸ್ತಕ್ಕಂತಹ ಒಂದು ರಾಸಾಯನಿಕಗಳಾಗಿವೆ. ಇನ್ನು ಟೈಲ್ಸ್ಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸ್ತಾರೆ. ಹಾಗೂ ಪರಮಾಣು ಕ್ರಿಯಾಕಾರಿ ಇಂಧನಗಳಲ್ಲಿ ಇದು ನಿಮ್ಗೆ ಗೊತ್ತಿರ್ತದೆ ಯುರೇನಿಯಂ 235ಗಳನ್ನು ಪರಮಾಣು ಕ್ರಿಯಾಕಾರಿಗಳಲ್ಲಿ ಬಳಸ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಲೆವೆಲಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀವು ನೋಡಿಕೊಂಡ್ರೆ ಅನುಕೂಲ ಆಗುತ್ತೆ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು? ಸೊ ಈ ರೀತಿ ಪ್ರಶ್ನೆಗಳನ್ನು PC ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಕೇಳಲಾಗುತ್ತೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ಸನ್ನು ಈ ಮೂಲಕ ನಾವು ಒಂದಿಷ್ಟು ನೋಡ್ಕೊಳ್ಳೋಣ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸುಲಭವಾಗಿ ಗೊತ್ತಿರುತ್ತೆ. ತುಂಬ ಸಲ ಈ ಪ್ರಶ್ನೆನ ಕೇಳಲಾಗಿದೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಕಂಡುಬರ್ತಕ್ಕಂಥ ಮುಳ್ಳಯ್ಯನಗಿರಿ 1900 ಮೀಟರ್ ಎತ್ತರವನ್ನು ಕಾಣ್ಬೋದು. ಸೊ ಇಲ್ಲಿ ಈ ಒಂದು ಸ್ಥಳ ಏನಿದೆ ಇದು ಕರ್ನಾಟಕದ ಎತ್ತರವಾದಂಥ ಶಿಖರ ಅಂತ ಕಾಣ್ಬೋದು. ಹಾಗಿದ್ರೆ ಭಾರತದ ಎತ್ತರವಾದ ಶಿಖರ ಯಾವುದಪ್ಪ ಅಂತ ಕೇಳ್ಬೋದು. ಭಾರತದ ಎತ್ತರವಾದಂಥ ಶಿಖರ K2. ಓಕೆ. ಕರ್ನಾಟಕದ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ಭಾರತದ ಎತ್ತರವಾದ ಶಿಖರ K2. ಪ್ರಪಂಚದ ಅತಿ ಎತ್ತರದ ಶಿಖರ ಸೊ ಅದು ಯಾವುದು ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೋಗಿ ಆನ್ಸರನ್ನು ಮಾಡಿ. ಕರ್ನಾಟಕದ ಎತ್ತರವಾದ ಶಿಖರ ಮೆನ್ಷನ್ ಮಾಡಿದ್ದೀನಿ. ಭಾರತದ ಎತ್ತರವಾದ ಶಿಖರ ಯಾವುದು ಅಂತ ಹೇಳಿದ್ದೀನಿ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ಕಾಮೆಂಟ್ ಮಾಡಬಹುದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಕಟ್ಟುವೆವು ನಾವು ಹೊಸ ನಾಡೊಂದನು, ಈ ಕವನ ಸಾಲುಗಳನ್ನು ಬರೆದಂಥ ಕವಿ ಯಾರು? ಕಟ್ಟುವೆವು ನಾವು ಹೊಸ ನಾಡೊಂದನು. ಕುವೆಂಪು ಅವರು, ದ.ರಾ. ಬೇಂದ್ರೆಯವರು, ಬೀಚಿಯವರು, ಗೋಪಾಲಕೃಷ್ಣ ಅಡಿಗ ಅವರು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಗೋಪಾಲಕೃಷ್ಣ ಅಡಿಗ ಅವರು. ಕರ್ನಾಟಕ ಸಾಹಿತ್ಯ ಲೋಕದ ನವ್ಯ ಕಾಲದ ಪ್ರಮುಖ ಸಾಹಿತಿಗಳಲ್ಲಿ ನಾವು ಗೋಪಾಲಕೃಷ್ಣ ಅಡಿಗರನ್ನು ಕಾಣ್ತೀವಿ. ಇವರು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಮೋಗೇರಿನಲ್ಲಿ ಜನಿಸಿದ್ರು. ಕವಿ, ವಿಮರ್ಶಕ, ಉಪನ್ಯಾಸಕರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಭೂಮಿಗೀತೆ, ಭಾವತರಂಗ ಮುಂತಾದವುಗಳು ಇವರ ಪ್ರಮುಖವಾದ ಕವನ ಸಂಕಲನಗಳು. ಅಡಿಗರ ಆತ್ಮಕಥೆ ನೆನಪಿನ ಗಣಿಯಿಂದ ಅಂತ. ನೆನಪಿನ ಗಣಿಯಿಂದ ಇದು ಗೋಪಾಲಕೃಷ್ಣ ಅಡಿಗ ಅವರ ಆತ್ಮಕಥೆ. ಇನ್ನು ಇವ್ರ ಬಗ್ಗೆ ಮತ್ತೊಂದು ವಿಶೇಷ ಹೇಳಬೇಕು ಅಂದರೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಿಮಗೆ ಹಲವಾರು ವಿಡಿಯೋಗಳನ್ನು ನಾನು ತಿಳಿಸಿದ್ದೀನಿ. ಆ ಒಂದು ಸಮ್ಮೇಳನ 51ನೇ ಸಮ್ಮೇಳನ 1979ರಲ್ಲಿ ಧರ್ಮಸ್ಥಳದಲ್ಲಿ ನಡೆದಿತ್ತು. ಓಕೆ. 51ನೇ ಸಮ್ಮೇಳನ 1979 ಧರ್ಮಸ್ಥಳದಲ್ಲಿ ನಡೆದಿತ್ತು. ಅದರ ಅಧ್ಯಕ್ಷತೆಯನ್ನು ಗೋಪಾಲಕೃಷ್ಣ ಅಡಿಗ ಅವರು ವಹಿಸ್ಕೊಂಡಿದ್ರು. ಇನ್ನು ಕುವೆಂಪು ಅವ್ರ ಬಗ್ಗೆ ನನ್ನ ಎಲ್ಲ ವಿಡಿಯೋಗಳಲ್ಲೂ ತಿಳಿಸ್ಬಂದಿದ್ದೀನಿ ತುಂಬ ವಿಚಾರಗಳನ್ನು. ಸೊ ನಾನು ಮತ್ತೆ ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಕರ್ನಾಟಕದ ನಮ್ಮ ಕನ್ನಡದ 3 ರಾಷ್ಟ್ರಕವಿಗಳಲ್ಲಿ ಕುವೆಂಪು ಅವರು ಒಬ್ಬರು. ಅಂದರೆ ಗೋವಿಂದ ಪೈ, GS ಶಿವರುದ್ರಪ್ಪನವರು ಮತ್ತು ಕುವೆಂಪು ಅವರು 3 ಜನ ನಮ್ಮ ಕನ್ನಡದ ರಾಷ್ಟ್ರಕವಿಗಳು ಅಂತ ನಾವು ಕರಿತೀವಿ. ಇನ್ನು ಮೊಟ್ಟಮೊದಲನೆಯ ಜ್ಞಾನಪೀಠವನ್ನು ತಂದುಕೊಟ್ಟಂಥವರು. ಇವರ ಜನ್ಮ ದಿನಾಚರಣೆನ ವಿಶ್ವ ಮಾನವ ದಿನ ಅಂತ ಪ್ರತಿ ವರ್ಷ ಡಿಸೆಂಬರ್ 21ರಂದು ನಾವು ಆಚರಣೆ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ 2005ರಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ. ಕಾನೂನು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನೋ ಮಹಾಕಾದಂಬರಿಗಳನ್ನು ಇವರು ಬರೆದಿದ್ದಾರೆ. ನೆನಪಿನ ದೋಣಿಯಲ್ಲಿ ಅನ್ನೋದು ಇವರ ಆತ್ಮಚರಿತ್ರೆ. ನೆನಪಿನ ಗಣಿಯಿಂದ ಅನ್ನೋದು
ಗೋಪಾಲಕೃಷ್ಣ ಅಡಿಗ ಅವರ ಒಂದು ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಅನ್ನೋದು ಕುವೆಂಪು ಅವರ ಆತ್ಮಕಥೆ. ಇನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರನ್ನ ಅಂಬಿಕಾತನಯ ದತ್ತ ಅಂತ ಕರಿತೀವಿ. ಎಕ್ಸಾಮಲ್ಲಿ ತುಂಬ ಸಲ ಈ ಅಂಬಿಕಾತನಯ ದತ್ತ ಕಾವ್ಯನಾಮ ಯಾರದು ಅಂತ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಕನ್ನಡದ ವರಕವಿ ಅಂತ ಕರಿತೀವಿ, ಕನ್ನಡದ ಟ್ಯಾಗೋರ್ ಅಂತ ಕರಿತೀವಿ. ನಾಲ್ಕು ತಂತಿ ಅನ್ನೋ ಕೃತಿಗೆ ಜ್ಞಾನಪೀಠವನ್ನು ತಂದುಕೊಟ್ಟಿದ್ದಾರೆ ಇವರು, ನಮಗೆ 2ನೇ ಜ್ಞಾನಪೀಠವನ್ನು ತಂದುಕೊಟ್ಟಂಥವ್ರು. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಇವರ ಅರಳು ಮರಳು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 1958ರಲ್ಲೇ ಸಿಕ್ಕಿದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ. ಸೊ ಇವ್ರ ಬಗ್ಗೆನೂ ನಾನು ಯಾವುದು ನಮ್ಮ ಜ್ಞಾನಪೀಠ ವಿಡಿಯೋಗಳಲ್ಲಿ ಏನು ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ಸೀರೀಸ್ನ 2ನೇ ಅಥವಾ 3ನೇ ಭಾಗದಲ್ಲಿ ಜ್ಞಾನಪೀಠದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ, ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ಇನ್ನು ಕೊನೆ ಆಪ್ಷನ್ ಬೀಚಿ ರಾಯಸಂ ಭೀಮಸೇನ್ ರಾವ್. ತುಂಬ ಸಲ ಎಕ್ಸಾಮಲ್ಲಿ ಬೀಚಿಯವರ ಪೂರ್ಣ ಹೆಸರೇನು ಅಂತ ಕೂಡ ಕೊಟ್ಟಿದ್ದಾರೆ. ಬೀಚಿ ರಾಯಸಂ ಭೀಮಸೇನ್ ರಾವ್ ಅವರು. ಸೊ ಇವ್ರ ಬಗ್ಗೆ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಅಂತ ಬಂದರೆ ಇವರ ಕಾದಂಬರಿಗಳು ಮತ್ತು ಆತ್ಮಚರಿತ್ರೆ. ಇವರ ಆತ್ಮಚರಿತ್ರೆ ಹೆಸರು ನನ್ನ ಬಯೋಗ್ರಫಿ ಅಂತ. ನನ್ನ ಬಯೋಗ್ರಫಿ ಅನ್ನೋ ಆತ್ಮಚರಿತ್ರೆ ಯಾರದು ಅಂತ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತೆ. ಬೀಚಿಯವರ ಆತ್ಮಕಥೆಯ ಹೆಸರು ನನ್ನ ಬಯೋಗ್ರಫಿ. ಇವರ ಪ್ರಮುಖವಾದ ಕಾದಂಬರಿಗಳು ಬೀಚಿ ಬುಲೆಟನ್, ಕನ್ನಡದ ಎಮ್ಮೆ, ಮೇಡಮ್ಮನ ಗಂಡ, ತಿಮ್ಮನ ತಲೆ, ಅಮ್ಮವರ ಕಾಲ್ಗುಣ, ಆರಿದ ಚಹಾ ಮುಂತಾದವುಗಳು ಇವರ ಒಂದು ಕಾದಂಬರಿಗಳನ್ನು ನಾವು ಕಾಣಬಹುದು. ಸೊ ಇಷ್ಟು ಆಗಿದೆ. ಮುಂದೆ ಹೋಗೋಣ. ಈ ಕೆಳಗಿನವರಲ್ಲಿ ಯಾರನ್ನ ಗಡಿನಾಡ ಗಾಂಧಿ ಅಂತ ಕರೀತಾರೆ ಅಥವಾ ಗಡಿನಾಡ ಗಾಂಧಿ ಅಂತ ಜನಪ್ರಿಯರಾದಂಥವರು ಯಾರು? ಆಪ್ಷನ್ಗಳಿವೆ, ನೀವು ಆಪ್ಷನ್ಗಳನ್ನು ನೋಡ್ಕೋಬೋದು. ಖಾನ್ ಅಬ್ದುಲ್ ಗಫಾರ್ ಖಾನ್, ದಾದಾಬಾಯಿ ನವರೋಜಿ, ಹರ್ಡೇಕರ್ ಮಂಜಪ್ಪ, ಗಂಗಾಧರ್ ರಾವ್ ದೇಶಪಾಂಡೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಹಲವಾರು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಗಡಿನಾಡ ಗಾಂಧಿ ಅಂತ ನಮ್ಮ ಭಾರತದಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಖ್ಯಾತರಾಗಿದ್ದಾರೆ. ಖಾನ್ ಅಬ್ದುಲ್ ಗಫರ್ ಖಾನ್. ಸೊ ಇವ್ರನ್ನ ಭಾರತದ ಗಡಿನಾಡ ಗಾಂಧಿ ಅಂತ ಕರಿತೀವಿ. ಸೊ ಇದೇ ರೀತಿ ಹಲವಾರು ಬಿರುದುಗಳಿರ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಆಫ್ರಿಕಾದ ಗಾಂಧಿ ಅಂತ ಹೇಳಿದಾಗ ನೆಲ್ಸನ್ ಮಂಡೇಲಾ ಅವರು, ಅಮೇರಿಕಾದ ಗಾಂಧಿ ಅಂದಾಗ ಮಾರ್ಟಿನ್ ಲೂಥರ್ ಕಿಂಗ್, ಕರ್ನಾಟಕದ ಗಾಂಧಿ ಅಂದಾಗ ಹರ್ಡೇಕರ್ ಮಂಜಪ್ಪ. ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಹರ್ಡೇಕರ್ ಮಂಜಪ್ಪ ಅವರನ್ನ ಕರ್ನಾಟಕದ ಗಾಂಧಿ ಅಂತೀವಿ. ಅದೇ ರೀತಿ ಗಂಗಾಧರ್ ದೇಶಪಾಂಡೆ ಅವರನ್ನ ಕರ್ನಾಟಕದ ಕೇಸರಿ ಅಂತ ಕರಿತೀವಿ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು PC ಪರೀಕ್ಷೆಯಲ್ಲಿ ಒಂದು ಸಲ ಕೇಳಿದ್ದಾರೆ, ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ? ಅಮೀರ್ ಖುಸ್ರೋ ಅವರನ್ನು ಭಾರತದ ಗಿಳಿ ಅಂತ ಕರೀತಾರೆ. ಓಕೆ. ಇನ್ನು ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನು. ಭಾರತದ ಶೇಕ್ಸ್ಪಿಯರ್ ಎಂದು ಕಾಳಿದಾಸ ಅವರನ್ನು ಕರೀತಾರೆ. ಇನ್ನು ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ ಒಂದು ಜನರಲ್ ಕ್ವಶನ್, ಇದು ಎಲ್ಲ ಎಕ್ಸಾಮ್ಗಳಲ್ಲೂ ಇರುತ್ತೆ ಸಾಮಾನ್ಯವಾಗಿ. ದಿ ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ ಅಂತ ನಾವು ದಾದಾಬಾಯಿ ನವರೋಜಿ ಅವ್ರನ್ನ ಕರಿತೀವಿ. ಸೊ ಸುಮಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ನಿಮಗೆ ಗೊತ್ತಿರುತ್ತೆ ಇದು. ಇನ್ನು ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಅರುಣ್ ಆಸಿಫ್ ಅಲಿ ಅವ್ರನ್ನ ಕರಿತೀವಿ. ಇನ್ನು ಭಾರತದ ಉಕ್ಕಿನ ಮಹಿಳೆ ಅಂತ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ಅಂತ ಇಂದಿರಾ ಗಾಂಧಿ ಅವ್ರನ್ನ ಕರೀತಾರೆ. ಇನ್ನು ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಕರೀತಾರೆ. ಇವೆಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ಮತ್ತೊಂದು ನಾನು ಇಲ್ಲಿ ಮೆನ್ಷನ್ ಮಾಡಬೇಕು, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಎಕ್ಸಾಮಲ್ಲಿ ಕೇಳಿದ್ದಾರೆ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರು ಯಾರು ಅಂತ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ಮತ್ತೆ ಹೆಚ್ಚಿರುತ್ತೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವತಂತ್ರ ನಂತರ ಭಾರತದಲ್ಲಿ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂಥವರು. ಇವರ ಒಂದು ಪ್ರಮುಖವಾದಂಥ ಕೃತಿ ಯಾವುದಪ್ಪ ಅಂದರೆ ಇಂಡಿಯಾ ವಿನ್ಸ್ ಫ್ರೀಡಮ್. ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ, ಇಂಡಿಯಾ ವಿನ್ಸ್ ಫ್ರೀಡಮ್, ಇದು ಇವರ ಒಂದು ಕೃತಿ. ಈ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಎಕ್ಸಾಮಲ್ಲಿ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇಷ್ಟು ಕಂಪ್ಲೀಟ್ ಆಯಿತು. ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ ನೋಡೋಣ. ವಾತಾವರಣದ ಒತ್ತಡವನ್ನು ಅಳೆಯೋದಕ್ಕೆ ಈ ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ? ಸಾಧನಗಳ ಕುರಿತು ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿ ಇರುತ್ತೆ ಎಕ್ಸಾಮಲ್ಲಿ. ಸೊ ನನ್ನ ಹಲವಾರು ವಿಡಿಯೋಗಳು ಡಿಸ್ಕಸ್ ಮಾಡಿದ್ದೀನಿ, ಸ್ವಲ್ಪ ಇದನ್ನು ರಿವರ್ಸ್ ಕೊಟ್ಟಿದ್ದೀನಿ ಕ್ವಶನ್ನ. ಈ ಕ್ವಶನ್ಸಲ್ಲಿಗೆ ಎರಡು ರೀತಿ ಇರುತ್ತೆ. ಒಂದು ಉಪಯೋಗವನ್ನು ಕೊಟ್ಟು ಸಾಧನವನ್ನು ಕೇಳ್ತಾರೆ, ಕೆಲವೊಂದು ಸಲ ಸಾಧನವನ್ನು ಕೊಟ್ಟು ಉಪಯೋಗವನ್ನು ಕೇಳ್ತಾರೆ. ಎರಡಕ್ಕೂ ನೀವು ತಯಾರಿಯನ್ನು ಮಾಡ್ಕೊಂಡಿರಬೇಕು. ವಾತಾವರಣದ ಒತ್ತಡವನ್ನು ನಾವು ಅಳಿತಕ್ಕಂಥದ್ದು ಬಾರೋಮೀಟರ್ನ ಉಪಯೋಗಿಸಿ ನಾವು ವಾತಾವರಣದ ಒತ್ತಡವನ್ನು ಅಳಿತೀವಿ. ಇನ್ನು ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನು ಪರೀಕ್ಷೆ ಮಾಡೋದಕ್ಕೆ, ಸ್ಪಿಗ್ಮೋಮಾನೋಮೀಟರ್ ರಕ್ತದ ಒತ್ತಡವನ್ನು ಅಳೆಯೋದಕ್ಕೆ,
ಮತ್ತು ಎನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯೋದಕ್ಕೆ ಎನಿಮೋಮೀಟರನ್ನು ಬಳಸ್ತೀವಿ. ಇದೇ ರೀತಿ ಭಾಳಷ್ಟಿದೆ. ಹೈಡ್ರೋಮೀಟರ್ ಅಂತಿದೆ, ದ್ರವಗಳ ಸಾಂದ್ರತೆಯನ್ನು ಅಳೆಯೋದಕ್ಕೆ. ಹಾಗೆ ಪ್ಯಾಥೋಮೀಟರ್ ಸಮುದ್ರದ ಆಳವನ್ನು ಅಳೆಯೋದಕ್ಕೆ. ಹೈಗ್ರೋಮೀಟರ್ ವಾತಾವರಣದಲ್ಲಿನ ತೇವಾಂಶವನ್ನು ಅಳೆಯೋದಕ್ಕೆ. ಸಿಸ್ಮೋಗ್ರಾಫ್ ಭೂಕಂಪದ ಮಾಪನವನ್ನು ಅಳೆಯೋದಕ್ಕೆ ಸಿಸ್ಮೋಗ್ರಾಫ್ ಅಂತ ಬಳಸ್ತಾರೆ. ಇನ್ನು ಥರ್ಮೋಗ್ರಾಫು ಉಷ್ಣಾಂಶವನ್ನು ಅಳೆಯೋದಕ್ಕೆ. ಇನ್ನು ಹೈಡ್ರೋಗ್ರಾಫ್ ಅಂತ ಬಳಸ್ತಾರೆ, ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೆ. ಅದೇ ರೀತಿ ಆರ್ದ್ರತಾ ಮಾಪನ, ವಾತಾವರಣದ ತೇವಾಂಶವನ್ನು ಅಳೆಯೋದಕ್ಕೆ ಆರ್ದ್ರತಾ ಮಾಪನ. ಇನ್ನು ರಿಕ್ಟರ್ ಮಾಪನ, ಭೂಕಂಪನದ ತೀವ್ರತೆಯನ್ನು ಅಳೆಯೋದಕ್ಕೆ ರಿಕ್ಟರ್ ಮಾಪನವನ್ನು ಬಳಸ್ತಾರೆ. ವ್ಯತ್ಯಾಸ ಇದೆ. ಸಿಸ್ಮೋಗ್ರಾಫನ್ನು ಭೂಕಂಪವನ್ನು ಅಳೆಯೋದಕ್ಕೆ ಬಳಸ್ತಾರೆ, ಭೂಕಂಪನದ ತೀವ್ರತೆಯನ್ನು ಅಳೆಯೋದಕ್ಕೆ ರಿಕ್ಟರ್ ಮಾಪನವನ್ನು ಬಳಸ್ತಾರೆ. ಇಷ್ಟು ನಿಮಗೆ ಗೊತ್ತಿರಲಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ಸರಣಿ ಮುಂದುವರಿಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಈ ವಿಡಿಯೋದ ಮೇಲೆ 3K ವ್ಯೂಸ್ ಆಗಬೇಕು ಮತ್ತು 300 ಲೈಕ್ಸ್ ಆಗಬೇಕು. ಇದು ಕಂಪ್ಲೀಟ್ ಆದ ತಕ್ಷಣ ನಾನು ಈ ಒಂದು ಸರಣಿಯ ಮುಂದಿನ ಭಾಗವನ್ನು ಮಾಡ್ತೇನೆ. ಈ ಸರಣಿ ನಿಮಗೆ ಅನುಕೂಲ ಅನಿಸಿದ್ರೆ, ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋ ಜೊತೆಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನಾನು ಈ ಸರಣಿಯನ್ನು ನಡೆಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.